ನಮಸ್ಕಾರ ಎಲ್ಲ ಅಕ್ಕ ತಂಗಿದರಿಗೆ, ಅಣ್ಣ ತಂಗಿರಿಗೆ. ನಾನು ನಿಮ್ಮ ರಾಘವೇಂದ್ರ, ನಿಮ್ಮಿಂದ ನಿಮಗಾಗಿ ಸದಾ ನಿಮಗೋಸ್ಕರ ಕಾರ್ಮಿಕ ಮಿತ್ರ ಮತ್ತು ಜನಮಿತ್ರ ವತಿಯಿಂದ ಎಲ್ಲರಿಗೂ ಸ್ವಾಗತಿಸ್ತೇನೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮ್ಮ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಪ್ರತಿಯೊಬ್ಬರಿಗೂ ಪ್ರತಿ ಸಂಚಿಕೆಯನ್ನು ನನ್ನ ಕನ್ನಡದಲ್ಲಿ ವಿಚಾರ ಹೇಳ್ತೇನೆ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ, ಮೀನ್ಸ್ ನಿಮಗೇನಾದರೂ ಸಂಶಯ ಇದ್ದು ನಿಮ್ಮ ಸಂಶಯನ ದೂರ ಮಾಡ್ಕೋಬೇಕು ಅಂದರೆ ನನಗೆ ಕಾಲ್ ಮಾಡಿ ಅಥವಾ ನನ್ನ ಕಾಮೆಂಟ್ಸಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಬಟನ್ ಒತ್ಕೊಳ್ಳಿ, ಲೈಕ್ ಬಟನ್ ಒತ್ತಿ, ಮತ್ತು ನಮ್ಮ ಬೆಲ್ ಐಕಾನ್ ಒತ್ಕೊಳ್ಳಿ. ಯಾವುದಾದ್ರೂ ಹೊಸದು ಒಂದು ನಿಮಗೆ ನಾನು ವೀಡಿಯೋ ಮಾಡಿದಾಗ ಮತ್ತು ನಾನು ಚಿತ್ರಣ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾನು PM ವಿಶ್ವಕರ್ಮ ಬಗ್ಗೆ ಹೇಳ್ತಾ ಇದ್ದೀನಿ. PM ವಿಶ್ವಕರ್ಮ ಸ್ಕೀಮಲ್ಲಿ ಪ್ರತಿಯೊಬ್ಬರಿಗೂ ಸೆಂಟ್ರಲ್ ಮತ್ತು ಸ್ಟೇಟ್ ಕಡೆಯಿಂದ ಸಿಕ್ಕಿರೋವಂಥ ಒಂದು ಒಳ್ಳೆ ಸ್ಕೀಮ್ ಇದು. ಇದರಲ್ಲಿ ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗು 1 lakh ಅವ್ರಿಗೆ ಲೋನ್ ಕೊಡ್ತಾರೆ. 18 ಟೈಪ್ ಆಫ್ ಟ್ರೇಡ್ಸ್, ಅದರಲ್ಲಿ ಕಾಬ್ಲರು ಮತ್ತು ಶೂ ಮೇಕರ್ಸು, ಬೋಟ್ ಮೇಕರ್ಸು, ಮೆಟಲಲ್ಲಿ ಗೋಲ್ಡ್ ಸ್ಮಿತ್ತು, ಬೇಸ್ ಮೆಟಲ್ಸು, ಪ್ರತಿಯೊಬ್ಬರು ಯಾವುದಾವುದು 18 ಟೈಪ್ ಆಫ್ ಅಪ್ಲಿಕೇಶನ್ಸ್ ಇದೆ, ಮೀನ್ಸ್ ಟ್ರೇಡ್ಸ್ ಇದೆ. ಆ ಕೆಲಸಕ್ಕೆ ಅವ್ರಿಗೆ ಬೇಕಾಗಿರುವಂಥ ಲೋನು ಸಿಗುತ್ತೆ. 1 ಲಕ್ಷ ಲೋನ್ ತೊಗೊಂಡಿರೋರಿಗೆ 18 ತಿಂಗಳು ಅವ್ರಿಗೆ ಟೈಮ್ ಕೊಡ್ತಾರೆ. ಮೀನ್ಸ್ ವಯೋಮಿತಿ ಬಂದು 18 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಕಾಲಾವಕಾಶ ಬಂದು 18 ತಿಂಗಳು ಅವ್ರಿಗೆ ಕಾಲಾವಕಾಶ ಕೊಡ್ತಾರೆ 1 ಲಕ್ಷಕ್ಕೆ. 1 ಲಕ್ಷದಲ್ಲಿ ಕರೆಕ್ಟಾಗಿ ಅವ್ರು ಕಟ್ಕೊಂಡು ಹೋಗಿದ್ದು ಪಕ್ಷದಲ್ಲಿ ಆ ಒಂದು ಟ್ರ್ಯಾಕ್ ರೆಕಾರ್ಡ್ ಅವರು ಪರಿಶೀಲನೆ ಮಾಡಿ, ಮೀನ್ಸ್ ಅದಲ್ಲದೆ ನಿಮ್ಮ DBT ಥ್ರೂ ಅವರು ₹1 ಪ್ರತಿ ಟ್ರಾನ್ಸಾಕ್ಷನ್ಗೆ ನಿಮಗೆ ಪ್ರತಿ ತಿಂಗಳಂಗೆ ನೀವು ಲೋನ್ ಸ್ಯಾಂಕ್ಷನ್ ಆದಮೇಲೆ, ಮೀನ್ಸ್ ಲೋನ್ ಸ್ಯಾಂಕ್ಷನ್ ಆದಮೇಲೆ ನೀವು ಪ್ರತಿ ಟ್ರಾನ್ಸಾಕ್ಷನು ನೀವು ಎಲೆಕ್ಟ್ರಾನಿಕ್ ಮೀಡಿಯಾ, ಮೀನ್ಸ್ ಮೀಡಿಯಮಿಂದ ನೀವು ಮಾಡಬೇಕು. ಎಲೆಕ್ಟ್ರಾನಿಕ್ ಮೀಡಿಯಮ್ ಅಂತ ಅಂದರೆ ಗೂಗಲ್ ಪೇ, ಫೋನ್ಪೇ, ಅದರಿಂದ ಮಾಡಿದಾಗ ಅದೇನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಆ ಪರ್ಟಿಕ್ಯುಲರ್ ಪರ್ಸನ್ ಯಾರು ಲೋನ್ ತೊಗೊಂಡಿರ್ತಾರೆ ಅವ್ರಿಗೆ ಪ್ರತಿ ಟ್ರಾನ್ಸಾಕ್ಷನ್ಸ್ಗೆ ಅವ್ರಿಗೆ ₹1 ಹಂಗೆ ₹100 ಟ್ರಾನ್ಸಾಕ್ಷನ್ ಮಿನಿಮಮ್ಮು ಪ್ರತಿ ತಿಂಗಳು ಅವ್ರದ್ದು ಆಧಾರ್ಗೆ ಲಿಂಕ್ ಆಗಿರುವಂಥ DBT ಬ್ಯಾಂಕ್ ಯಾವುದಿರುತ್ತೆ ಅದಕ್ಕೆ ಅಮೌಂಟ್ ಬಂದ್ಬಿಡುತ್ತೆ. ಇದು ಭಾಳ ಒಳ್ಳೆಯ ವಿಚಾರ. ಅದಲ್ಲದೆ ಅವರು 1 ಲಕ್ಷ ಅದು ತೀರಿಸಿದ ನಂತರ ಅವ್ರಿಗೆ ₹2 ಲಕ್ಷ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಇದರಲ್ಲಿ ಭಾಳ ಮುಖ್ಯವಾದಂಥ ವಿಚಾರ ಏನಂತ ಅಂದರೆ, ನೀವು PM ವಿಶ್ವಕರ್ಮ ಲೋನ್ ತೊಗೊಂಡಿದ್ರೆ ಅಕಸ್ಮಾತ್ ನೀವು ಅಪ್ಲೈ ಮಾಡ್ತಾಯಿದ್ರೆ PMEGP ಲೋನ್ ಆಗಲ್ಲ. ಅಕಸ್ಮಾತ್ ನೀವು PMEGP ಲೋನ್ ನೀವು ಮಾಡಿಸಿದ ಪಕ್ಷದಲ್ಲಿ ಅವರು PMEGP ಯಾರು ಲೋನ್ ಮಾಡಿಸ್ಕೊಂಡಿರ್ತಾರೆ ಅವರು PM ವಿಶ್ವಕರ್ಮ ಲೋನ್ನ ನೀವು ಮಾಡಿಸ್ಕೊಳಕ್ಕಾಗಲ್ಲ. ಅದೇ PM ವಿಶ್ವಕರ್ಮ ಲೋನ್ ನೀವು ಮಾಡಿಸ್ಕೊಂಡಿದ್ದು ಕರೆಕ್ಟಾಗಿ ಕಟ್ಕೊಂಡು ಹೋಗಿದ್ರೆ ಆಮೇಲೆ ನೀವು ಬೇಕಾದ್ರೆ PMEGP ಲೋನ್ನ ನೀವು ಹಾಕ್ಕೊಬೋದು. ಸೊ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ರೇಷನ್ ಕಾರ್ಡ್. ಅಕಸ್ಮಾತ್ ರೇಷನ್ ಕಾರ್ಡ್ ಇಲ್ಲ, ಏನು ಮಾಡೋದು ಸರ್, ರೇಷನ್ ಕಾರ್ಡೇ ಇಲ್ಲ, ಏನು ಮಾಡೋದು ಅಂದಾಗ ಅವ್ರ ಮನೆಯಲ್ಲಿರೋರು ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ. ಅದನ್ನು ಒಂದು ಫ್ಯಾಮಿಲಿ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಅವರು ಅರ್ಹರಾಗಿರ್ತಾರೆ. ನಿಮ್ಮದು ಒಂದು ಛಾಯಾಚಿತ್ರ, ಮೀನ್ಸ್ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ನಿಮ್ಮ ರೇಷನ್ ಕಾರ್ಡ್ ಇಷ್ಟು ಕೊಟ್ಟು ಫಸ್ಟು. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಭಾಳ ಮುಖ್ಯವಾದಂಥ ವಿಚಾರ ಏನಂತಂದರೆ, ನೀವು ಯಾವಾಗ PM ವಿಶ್ವಕರ್ಮ ಅಪ್ಲಿಕೇಶನ್ ಹಾಕ್ತಿರೋ ನಿಮಗೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಸ್ ಮೇಲೆ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ತೀರಾ ಆವಾಗ ನಿಮಗೆ ಒಂದು ಸರ್ಟಿಫಿಕೇಷನ್ ಕೊಡ್ತಾರೆ, ಡಿಜಿಟಲ್ ಸರ್ಟಿಫಿಕೇಟ್ ಕೊಡ್ತಾರೆ, ಡಿಜಿಟಲ್ ID ಕೊಡ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ಅದು ಯಾಕೆ ನೀವು ಆ ಪರ್ಟಿಕ್ಯುಲರ್ ಕೆಲಸ ಮಾಡ್ತಾಯಿದ್ದೀರಾ ಅನ್ನೋದು ಒಂದು ಸರ್ಟಿಫಿಕೇಷನ್ ನಿಮಗೆ ಸಿಕ್ಬಿಡುತ್ತೆ. ಆ ಸರ್ಟಿಫಿಕೇಷನ್ ಸಿಕ್ಕಿದ ಮೇಲೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾಗಿರ್ತೀರ. ಅಪ್ಲಿಕೇಶನ್ ಆಗಿದ ನಂತರ ನಿಮಗೆ ಆ ಪರ್ಟಿಕ್ಯುಲರ್ ಬ್ಯಾಂಕಿಂದ, ನಾರ್ಮಲ್ ಬ್ಯಾಂಕ್ಸ್ ಯಾವುದಾದ್ರೂ ಸ್ಟೇಟ್ ಮೀನ್ಸ್ ಸೆಂಟ್ರಲೈಸ್ಡ್ ಬ್ಯಾಂಕ್ಸಿಂದ ನಿಮಗೆ ಲೋನ್ಸ್ಗೆ ಡೈರೆಕ್ಟಾಗಿ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಯಾವುದಾದ್ರೂ ಡೌಟ್ಸ್ ಇತ್ತು ಅಂದರೆ, ಏನೇ ಕ್ಲಾರಿಫಿಕೇಷನ್ಸ್ ಇತ್ತು ಅಂದರೆ, ನಿಮ್ಮಲ್ಲಿ ಏನೇ ಸಂಶಯ ಇದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ಕೊಳ್ಳಿ. ಯಾವುದೇ ಹೊಸ ಒಂದು ಚಿತ್ರಣ ಮಾಡಿದಾಗ, ಅಕಸ್ಮಾತ್ ನಾನು ಯಾವುದೋ ಹೊಸ ವೀಡಿಯೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ಲೈಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ನಾನು ನಿಮ್ಮ ರಾಘವೇಂದ್ರ, ನಿಮ್ಮಿಂದ ನಿಮಗಾಗಿ ಸದಾ ನಿಮಗೋಸ್ಕರ, ಸದಾ ನಿಮ್ಮೊಂದಿಗೆ. ನಮಸ್ಕಾರ.